ಪಾಲಕ್ ಸೊಪ್ಪು ಹಂಗೆ ಇರುತ್ತೆ, ಗೋಳಿ ಸೊಪ್ಪು ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಇದರಿಂದ ಪರೋಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೇಮ್ ಪಾಲಕ್ ಥರನೇ ಇರುತ್ತೆ ಇದು. ಅದು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈ ಥರ ಒಂದು ಬೌಲ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಆ ಗೋಧಿ ಹಿಟ್ಟಿಗೆ ಈ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಇದು ಸ್ವಲ್ಪ ಶುಂಠಿ ಚೂರು ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟು, ಆಮೇಲೆ ಸ್ವಲ್ಪ ಎಳ್ಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿಣದ ಪುಡಿ, ಚೂರು ಇಂಗು, ಜೀರಿಗೆ, ಓಮು ಎಲ್ಲ ಹಾಕೋದ್ರಿಂದ ಜೀರ್ಣ ಆಗುತ್ತೆ ಫ್ರೆಂಡ್ಸ್. ಸೊಪ್ಪು ಹಾಕಿರೋದೆಲ್ಲ ಸ್ವಲ್ಪ ಹೆವಿ ಇರುತ್ತಲ್ಲ, ಅದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಖಾರದ ಪುಡಿಯನ್ನು ತಗೊಂಡಿದ್ದೀನಿ, ಖಾರ ಇದೆ ಇದು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಎಳ್ಳು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಗೋಧಿ ಹಿಟ್ಟಿನಿಂದ ಮಾಡೋಂಥ ಪರೋಟ ಫ್ರೆಂಡ್ಸ್. ಇದು ಫಸ್ಟ್ ಒಂದ್ಸರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪಿನಲ್ಲಿ ನೀರಿನಂಶ ಇರುತ್ತೆ, ಈರುಳ್ಳಿಲಿ ನೀರಿನಂಶ ಇರುತ್ತೆ, ಕ್ಯಾರೆಟಲ್ಲೂ ಇರುತ್ತೆ. ಅವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು. ಎಷ್ಟು ನೀರು ಹಿಡಿಸುತ್ತೆ ಅಂತ ನೋಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದನ್ನ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಿಮಗೂ ಎಲ್ಲಾದರೂ ಸಿಕ್ಕಿದ್ರೆ ಮಾಡಿ ನೋಡಿ. ನಮ್ಮೂರ ಕಡೆ ಇದಕ್ಕೆ ದೊಡ್ಡ ಗೋಳಿ ಸೊಪ್ಪು ಅಂತ ಕರಿತೀವಿ, ಬಾಂಬೆ ಗೋಳಿ ಸೊಪ್ಪು ಅಂತಲೂ ಕರಿತೀವಿ. ನೀವು ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಇದರಲ್ಲಿ ಈ ಥರ ಸೊಪ್ಪಿನಿಂದ ತುಂಬ ಥರದ ಅಡುಗೆಗಳನ್ನು ಮಾಡ್ಬೋದು. ನಾನು ಆಗಲೇ ಒಂದೆರಡು ಥರ ಅಡುಗೆನ ಮಾಡಿ ಹಾಕಿದ್ದೀನಿ, ನೋಡಿ ನೀವು ಮಾಡಿ. ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ತಂಪು ಇದು, ಆಮೇಲೆ ನಾರಿನಂಶ ಇರುತ್ತೆ, ಹಸಿರು ಸೊಪ್ಪಲ್ಲ, ಹಾಗಾಗಿ ಕಾನ್ಸ್ಟಿಪೇಷನ್ ಎಲ್ಲ ಆಗಲ್ಲ. ಓಮು, ಜೀರಿಗೆ, ಶುಂಠಿ ಎಲ್ಲ ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಆಹಾರ ಕೂಡ ಇದು. ಹಿಟ್ಟು ಈ ಥರ ರೆಡಿಯಾಗಿದೆ. ಸ್ವಲ್ಪ ಮೇಲಿಂದ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಈ ಥರ ಹೋಳಿಗೆ ಪೇಪರ್ ಇರುತ್ತಲ್ಲ, ಇದಕ್ಕೆ ಚೆನ್ನಾಗಿ ಲಟ್ಟಿಸ್ಬೋದು ಫ್ರೆಂಡ್ಸ್. ಇದು ತಾಳಿಪೆಟ್ಟು, ಒಡಪೆ ಎಲ್ಲ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕೋಬೇಕು. ಇದು ಟೇಸ್ಟು ಕೊಡುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ತವ ಕಾದಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು ಫ್ರೆಂಡ್ಸ್. ಅಲ್ಲಿ ಬೇಯ್ತಾ ಇರುವ ಹಂಗೆ ಇನ್ನೊಂದನ್ನು ರೆಡಿ ಮಾಡ್ಕೋತಾ ಇದ್ದೀನಿ.
ಇದು ಬೇಗ ಬೇಗ ಆಗೋಗುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಮೀಡಿಯಂ ಉರಿನಲ್ಲಿ ಇಟ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿ ರುಚಿಯಾದ ಗೋಳಿ ಸೊಪ್ಪಿನ ಪರೋಟ ರೆಡಿ ಆಗ್ತಾ ಇದೆ. ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಮಕ್ಕಳಿಗೆಲ್ಲ ಡಬ್ಬಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ನಾವು ದೊಡ್ಡವರು ಕೂಡ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಟೊಮೆಟೊ ಚಟ್ನಿ ಚೆನ್ನಾಗಿರುತ್ತೆ. ಆಮೇಲೆ ಬೆಣ್ಣೆ ಕೂಡ ಚೆನ್ನಾಗಿರುತ್ತೆ. ನಾವು ತುಪ್ಪ ಬೆಲ್ಲ ಹಾಕ್ಕೊಂಡು ತಿಂತೀವಿ, ಅದು ಚೆನ್ನಾಗಿರುತ್ತೆ. ನಿಮಗೆ ಸಿಕ್ಕಿದ್ರೆ ಅದರಿಂದ ಮಾಡಿ, ಇಲ್ಲ ಅಂದರೆ ಪಾಲಕ್ ಸೊಪ್ಪಿಂದ ಮಾಡಿ, ಚೆನ್ನಾಗಿರುತ್ತೆ. ರುಚಿ ರುಚಿಯಾದ ಪರೋಟ ರೆಡಿಯಾಗಿದೆ ಫ್ರೆಂಡ್ಸ್. ಈ ಥರ ನೀವು ಮಾಡಿ ನೋಡಿ. ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅದಕ್ಕೆ ಸೊಪ್ಪು ಕಾಣ್ತಾ ಇದೆ. ಇದು ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ಇದು ಮೊಸರು, ಇದು ಚಟ್ನಿ ಪುಡಿ. ಇದು ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ರುಚಿಯಾದ ಮತ್ತು ಆರೋಗ್ಯಕರವಾದ ಪರೋಟ ರೆಡಿ ಟು ಸರ್ವ್. ಬೆಣ್ಣೆ ಅಥವಾ ತುಪ್ಪದ ಜೊತೆಗೆ ಇದನ್ನ ತಿನ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಲಂಚ್ ಬಾಕ್ಸ್, ಹೆಲ್ದಿ ಲಂಚ್ ಬಾಕ್ಸ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನ ಮಧ್ಯಾಹ್ನ ಊಟಕ್ಕೂ ಕೂಡ ಮಾಡ್ಕೋಬೋದು. ತುಂಬ ಹೆಲ್ದಿ ಇರುತ್ತಲ್ಲ, ಆಮೇಲೆ ಹೊಟ್ಟೆಗೂ ಹೆವಿ ಇರುತ್ತೆ. Thank you for watching. Bye bye.